ಪ್ರೊಡಕ್ಟ್ಸ್ ಮಾಡ್ತಿದ್ದಾರೆ ಲಿಂಬೆಯಿಂದ. ಇದು ನಮ್ಮ ರೈತರಿಗೆ ಭಾಳಷ್ಟು ಅನುಕೂಲ. ಇಲ್ಲಿ ಯಾವುದೋ ಬ್ರ್ಯಾಂಡ್ದು ಪ್ರಮೋಷನ್ ಅಂತೇನಿಲ್ಲ, ಒಂದು ಉದ್ದೇಶ ಇವ್ರದ್ದು. ಇದು ಏನು ಈ ನಿಂಬೆದ ಏನು ಮಾಡ್ತಿದ್ದಾರೆ ಬೈ ಪ್ರಾಡಕ್ಟು, ಇದು ಸಾಕಷ್ಟು ರೈತರಿಗೆ ಅನುಕೂಲ ಇದೆ. ಆ ಭಾಗದಲ್ಲಾಗಲಿ ಅಥವಾ ಈ ಭಾಗದಲ್ಲಾಗಲಿ ಇಯರ್ಲಿ ಒಂದು 40ರಿಂದ 50 ಟನ್ನು ನಿಂಬೆಯನ್ನು ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ಅದನ್ನು ಬೈ ಪ್ರಾಡಕ್ಟ್ ಮಾಡೋದು. ಇದಕ್ಕೆ ನನಗೆ ಆ್ಯಕ್ಚುಲಿ ರಾ ಮಟೀರಿಯಲ್ಲು ಲೋಕಲಲ್ಲಿ ಸಿಗೋ ಥರ ಆಗಬೇಕು ಅಂತ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್. ಸ್ನೇಹಿತರೆ ಇವತ್ತು ನಮ್ಮ ಸಿರ್ಸಿಯಿಂದ ನಮ್ಮ ರೈತರು ಬಂದಿದ್ದಾರೆ ಮತ್ತು ಬಿಸ್ನೆಸ್ ಮ್ಯಾನು ಕೂಡ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ. ಯಾಕಂದರೆ ನಾನು ಸಾಕಷ್ಟಿಂದ ಹೇಳ್ತಿದ್ದೆ, ಇವರು ಸೀಡ್ಲೆಸ್ ವೆರೈಟಿಯನ್ನು ಹುಡ್ಕೊಂಡು ಬಂದಿದ್ದಾರೆ. ಯಾಕಪ್ಪ ಸೀಡ್ಲೆಸ್ ವೆರೈಟಿ ಅಂದರೆ ಇವ್ರದ್ದು ಪಿಕಲ್ಸ್ ಫ್ಯಾಕ್ಟ್ರಿ ಇದೆ, ಅಂದರೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆ. ಸಾಕಷ್ಟು ಈ ಪೃಥ್ವಿ ಅಂಥೇಳಿ ಸಾಕಷ್ಟು ಈ ಚಾಟ್ಸ್ ಗೀಟ್ಸ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಚಾಟ್ಸು ಯಾವ ರೀತಿ ಇದೆ ಅಂಥೇಳಿ. ಇವನ್ನೆಲ್ಲ ಪ್ರೊಡಕ್ಟ್ಸ್ ಮಾಡ್ತಿದ್ದಾರೆ ಲಿಂಬೆಯಿಂದ. ಇದು ನಮ್ಮ ರೈತರಿಗೆ ಭಾಳಷ್ಟು ಅನುಕೂಲ ಮತ್ತು ರೇಟ್ ಕಡಿಮೆ ಇರೋ ಟೈಮಲ್ಲಿ ಚೆನ್ನಾಗಿರ್ತದೆ. ಆ ಉದ್ದೇಶಕ್ಕೆ ನಾವು ಲಿಂಬೆ ಮಾಡ್ಬೇಕಂತೇಳಿ ಮಾಡಿದ್ದೀವಿ ಅಂತ ಹೇಳಿ ನಮ್ಮ ರೈತರನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ತಾವು ಕೂಡ ನಾವು ಅಲ್ಲಿ ಲಿಂಬೆ ಮಾಡಿಸಿ ಅಲ್ಲಿ ಇಲ್ಡ್ ತೊಗೋಬೇಕು, ಅಲ್ಲಿಂದನೇ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಂದಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಅವಿನಾಶ್ ಹೆಗಡೆ ಅಂತ. ರೈಟ್. ಸಿರ್ಸಿಯಿಂದ ಬಂದಿದ್ದು. ಓಕೆ, ಎಲ್ಲಿಂದ ಏನು ಉದ್ದೇಶ ಸರ್? ತಾವೇನು ಮಾಡ್ತೀರಿ? ನಾನು ಆ್ಯಕ್ಚುಲಿ ನಮ್ಮದು ಪೃಥ್ವಿ ಲೆಮನ್ ಚಾಟ್ ಅಂತ ಪೃಥ್ವಿ ಬ್ರ್ಯಾಂಡು ಲಿಂಬದ್ದು ಡ್ರೈ ಪ್ರಾಡಕ್ಟ್ ಇದೆ. ಇವಾಗ ಡ್ರೈ ಆಮ್ಲ ಎಲ್ಲ ಬರ್ತಿತ್ತಲ್ಲ, ಅದೇ ಕಾನ್ಸೆಪ್ಟಲ್ಲಿ ಮಾಡಿರೋದು. ಇದು ಮತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನನಗೆ ಆ್ಯಕ್ಚುಲಿ ರಾ ಮಟೀರಿಯಲ್ಲು ಲೋಕಲಲ್ಲಿ ಸಿಗೋ ಥರ ಆಗಬೇಕು ಅಂತ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ. ನನಗೆ ನರ್ಸರಿ ಗಿಡಗಳು ಎಲ್ಲಿದ್ದಾವೆ ಅಂತ ಸರ್ಚ್ ಮಾಡಿದಾಗ ಇವರಿದ್ದು ಕಾಂಟ್ಯಾಕ್ಟ್ ಸಿಕ್ತು ನಮಗೆ, ಸಚಿನ್ ಸರ್ ಇದು. ನಂತರ ನಮ್ಮ ಇಂಟ್ರೆಸ್ಟೆಡ್ ಇದ್ದರು ನಮ್ಮ ಸಮರ್ಥ ಹೆಗಡೆ ಅಂತ, ಇವರು ಕೂಡ ಪ್ಲಾಂಟೇಶನ್ ಮಾಡೋ ಇಂಟ್ರೆಸ್ಟಲ್ಲಿದ್ದರು. ಹಾಗಾಗಿ ಇವ್ರನ್ನೂ ಕೂಡ ಕರ್ಕೊಂಡು ಬಂದೆ. ರೈಟ್. ಸರ್ ತಮ್ಮ ಹೆಸರು? ಸಮರ್ಥ ಅಂತ. ಸಮರ್ಥ. ಏನು ಮಾಡ್ಬೇಕಂತ ಮಾಡಿದ್ದೀರಿ? ಸೊ ನಮ್ಮೊಂದು 3 ಎಕರೆ ಖಾಲಿ ಬಿದ್ದಿದೆ. ಓಕೆ. ಸೊ ಒಂದು ಅದೇ ಲಿಂಬು ಇವರು ಹಿಂಗು ಬೇಕಿತ್ತು ಅವರಿಗೆ. ಓಕೆ. ಸೊ ನಾವು ಏನಾದರೂ ಹೊಸದಾಗಿ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಹಿಂಗು ಕಾಂಟ್ಯಾಕ್ಟ್ ಮಾಡಂತ ನನ್ನ ಎದುರುಗಡೆ ಅವತ್ತು ಯೂಟ್ಯೂಬ್ ನೋಡ್ತಾ ಇದ್ರಿ. ರೈಟ್. ಹಾಂ. ಸೊ ಇಮಿಡಿಯೇಟ್ಲಿ ನಾವು ಒಂದ್ಸಲ ಪ್ಲ್ಯಾನ್ ಮಾಡೋಣ ಅಂತ ಮಾಡಿದ್ವಿ. ರೈಟ್. ಸೊ ಒಂದ್ಸಲ ವಿಸಿಟ್ ಮಾಡಿದ್ವಿ. ರೈಟ್. ಹೆಂಗೆ ಅನಿಸ್ತದೆ ಸರ್ ನರ್ಸರಿ ನೋಡಿ? ನರ್ಸರಿ ಎಲ್ಲ ಚೆನ್ನಾಗಿದೆ, ಎಲ್ಲ ಗಿಡಗಳು ವೆರೈಟಿಗಳು ಭಾಳ ಇದ್ದಾವೆ. ಇಲ್ಲಿ ಯಾವುದೋ ಬ್ರ್ಯಾಂಡ್ದು ಪ್ರಮೋಷನ್ ಅಂತೇನಿಲ್ಲ, ಒಂದು ಉದ್ದೇಶ ಇವ್ರದ್ದು. ಇದು ಏನು ಈ ನಿಂಬೆದ ಏನು ಮಾಡ್ತಿದ್ದಾರೆ ಬೈ ಪ್ರಾಡಕ್ಟು, ಇದು ಸಾಕಷ್ಟು ರೈತರಿಗೆ ಅನುಕೂಲ ಇದೆ. ಆ ಭಾಗದಲ್ಲಾಗಲಿ ಅಥವಾ ಈ ಭಾಗದಲ್ಲಾಗಲಿ ಇಯರ್ಲಿ ಒಂದು 40ರಿಂದ 50 ಟನ್ನು ನಿಂಬೆಯನ್ನು ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ಅದನ್ನು ಬೈ ಪ್ರಾಡಕ್ಟ್ ಮಾಡೋದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಆ ಭಾಗದಲ್ಲಿ ನಿಂಬೆ ಮಾಡ್ಬೇಕಂತೇಳಿ ವಿಚಾರ ಮಾಡಿದರು. ಬಟ್ ಆ ಭಾಗದಲ್ಲಿ ಏನಾಗ್ತದೆ, ಕಾಗಜಿ ನಿಂಬೆನೂ ಮಾಡ್ಬೋದು, ಸ್ವಲ್ಪ ಈಲ್ಡ್ ಕಡಿಮೆ ಆಗ್ತದೆ, ಒಂದು 10-50%. ನೀವು ಪಿಕಲ್ಸು ಫ್ಯಾಕ್ಟ್ರಿ ಪರ್ಪಸ್ ಯೂಸ್ ಮಾಡ್ತೀನಿ ಅಂದರೆ ನಾನು ಸಜೆಷನ್ ಮಾಡಿರೋದು ಈ ಸೀಡ್ಲೆಸ್ ವೆರೈಟಿ ಅಂಥೇಳಿ. ಇದೇನು ನಿಮ್ಮದು ಸೀಡ್ಲೆಸ್ ವೆರೈಟಿ ಅಂತೇಳಿ ಕರಿತೀವಿ, ಬೀಜ ರಹಿತ ನಿಂಬೆ ಇದು ಸಾಕಷ್ಟು ಕಾಯಿ ಬಿಟ್ಟಿರ್ತದೆ. ನೋಡ್ತಿರ್ಬೋದು ನೀವು, ಸಾಕಷ್ಟು ಕಾಯಿ ಬಿಡ್ತದೆ ಮತ್ತು ಭಾಳಷ್ಟು ವೇಗವಾಗಿ ಬೆಳೀತದೆ ಮತ್ತು ನೀರು ವೇರಿಯೇಷನ್ ಆದರೂ ಅಂತ ತಡ್ಕೊಳ್ಳೋವಂಥ ಕ್ರಾಪ್ ಇದು. ಆ ಉದ್ದೇಶಕ್ಕೆ ಈ ವೆರೈಟಿ ನಿಮ್ಮ ಅಲ್ಲಿ ರೈತರಿಗೆ ಮಾಡೋದಕ್ಕೂ ಅಥವಾ ಈ ಫ್ಯಾಕ್ಟ್ರಿ ಪರ್ಪಸ್ ಬಳಸ್ತೀನಿ ಅಂದರೆ ಈ ವೆರೈಟಿ ಭಾಳ ಉತ್ತಮ ಅಂಥೇಳಿ ಸಜೆಷನ್ ಮಾಡಿದ್ದೀವಿ. ಅಲ್ಲಿ ಅದನ್ನು ಮಾಡ್ತೀವಿ ಅಂಥೇಳಿ ಕೂಡ ಅವರು ಅನ್ಕೊಂಡಿದ್ದಾರೆ. ಸರ್ ಈಗ ಎಷ್ಟು ವರ್ಷ ಆಯಿತು ಸರ್ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ? ಆ್ಯಕ್ಚುಲಿ ಒಂದು 20 ಇಯರ್ಸ್ ಆಯಿತು. ನಮಗೆ ರಾ ಮಟೀರಿಯಲ್ದು ಪ್ರಾಬ್ಲಮ್ ಆಗೇನೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ. ಯಾಕಂದರೆ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಡಿಮ್ಯಾಂಡ್ ಎಲ್ಲ ಜಾಸ್ತಿ ಇದೆ, ಬಟ್ ಅವ್ರಿಗೆ ರಾ ಮಟೀರಿಯಲ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅಂದರೆ ನಿಂಬೆ ನಾಡು ನಮ್ಮ ಬಿಜಾಪುರ ಈ ಕಡೆ ಎಲ್ಲ ನಿಂಬೆ ಬೆಳಿತೀವಿ, ಬಟ್ ಆ ಕಡೆ ಲಿಂಬೆ ಭಾಳಷ್ಟು ಕಡಿಮೆ ಸಿಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಿದೆ. ಆ ಭಾಗದಲ್ಲೇ ಲಿಂಬೆನ ಬೆಳೆಸೋದಕ್ಕೆ ಪ್ರಮೋಟ್ ಮಾಡಬೇಕು ಸರ್ ಅಂತೇಳಿ ಬಂದರು. ಆ ಉದ್ದೇಶಕ್ಕೆ ಅದು ಕೂಡ ಆಗಲಿ, ಯಾಕಂದರೆ ಈ ವೆರೈಟಿ ಪಿಕಲ್ಸ್ ಏನು ವೆರೈಟೀಸ್ ಇದೆ, ಇದು ಸೀಡ್ಲೆಸ್ ವೆರೈಟಿಯನ್ನು ಮಾಡಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಸರ್ ತಮಗೆ ಧನ್ಯವಾದ, ಬಂದಿದ್ದಕ್ಕೆ ಧನ್ಯವಾದ ಸರ್.